ಎಷ್ಟು ಜನಕ್ಕೆ ನಾವು ಒಂದೇ ಸಲ ಫೇಸ್ ಮಾಡೋಕ್ಕಾಗಲ್ಲ, ದೇವರಿಂದ ಫೇಸ್ ಮಾಡೋಕ್ಕೆ ಸಾಧ್ಯ. ಎಷ್ಟೇ ನಾವು ಕೂಗಿ ಪ್ರಾರ್ಥನೆ ಮಾಡಿದ್ರು ಒಬ್ಬೊಬ್ಬರು ಪ್ರಾರ್ಥನೆ ಕೇಳಿ ಉತ್ತರ ಕೊಡುವಂಥ ದೇವಾದಿ ದೇವನು. ಹಲ್ಲೆಲೂಯಾ. ಆತನು ಪ್ರಾರ್ಥನೆ ಕೇಳುವಂತನು, ಪ್ರಾರ್ಥನೆಗೆ ಉತ್ತರ ಕೊಡುವಂತನು. ಅದಕ್ಕೆ ಎಡಬಿಡದೆ ಪ್ರಾರ್ಥನೆ ಮಾಡ್ರಿ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ನಮ್ಮನ್ನ ಪ್ರಾರ್ಥನೆಯನ್ನ ಕಳಿಸ್ಕೊಡ್ತಿದ್ದಾರೆ. ನಾವು ಪ್ರಾರ್ಥನೆಯಲ್ಲಿ ಬಲಗೊಳ್ಳಬೇಕು. ಪ್ರಾರ್ಥನೆಯಲ್ಲಿ ನಾವು ಏನು ಬೇಡಿದ್ರು ಅದನ್ನ ನೆರವೇರಿಸ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದರಿಂದ ಪ್ರಾರ್ಥನೆಗೆ ಆ ಸಹೋದರಿಗೆ ಸುಖ ಕೊಟ್ಟರು, ಈ ಸಹೋದರಿಗೆ ಅಪಾಯಿಂಟ್ಮೆಂಟ್ ಆಗ ಕೃಪೆ ಮಾಡಿದ್ರು. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಸರಿ, ಸಮಯ ಹೋಗ್ತದೆ. ಓದಿದಂಥ ಕೀರ್ತನಲ್ಲಿ 8ನೇ ವಾಕ್ಯವನ್ನ ನಾವು ಓದ್ಕೊಳ್ಳೋಣ. அதிகாலையிலும் உம்முடைய கிருபையும் கேட்கப்படும். உன்னை நம்பி இருக்கிறேன், நான் நடக்கிற வழி என்னை காண்பியும். உம்மிடத்தில் என் ஆத்துமாவை உயர்த்துகிறேன். ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ. ನಿನ್ನಲ್ಲಿ ಭರವಸೆ ಬಿಟ್ಟಿದ್ದೇನೆ. ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸು. ನನ್ನ ಮನಸ್ಸು ನಿನ್ನಲ್ಲಿಯೇ ಇಟ್ಟಿದ್ದೇನೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ನಾನು ನಡೆಯತಕ್ಕ ಮಾರ್ಗವನ್ನ ತಿಳಿಸು. ಇವಾಗ ನಾವು ಹೆಂಗ್ ನಡಿಬೇಕು, ಯಾವ ರೀತಿ ನಡಿಬೇಕು, ದೇವ್ರ ಚಿತ್ತ, ನಾವು ಹೇಗೆ ನಡೆದ್ರೆ ದೇವ್ರು ಸಂತೋಷ ಪಡ್ತಾರೆ, ನಾವು ಹೇಗೆ ನಡೆದ್ರೆ ದೇವ್ರು ಖುಷಿ ಆಗ್ತಾರೆ, ನಾವು ಹೇಗೆ ನಡೆದ್ರೆ ದೇವ್ರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಅದೇ ನಮ್ಮ ಪ್ರಾಮುಖ್ಯತೆ. ಅದರಿಂದ ನಿನ್ನಲ್ಲಿ ನಾನು ನಡೆಯತಕ್ಕ ಮಾರ್ಗವನ್ನ ತಿಳಿಸು, ನನ್ನ ಮನಸ್ಸು ನಿನ್ನಲ್ಲಿ ಇಟ್ಟಿದ್ದೇನೆ. ಆ ತಿಳಿಸ್ಬಿಟ್ಟ ಮೇಲೆ ನಾವು ನಮ್ಮ ಮನಸ್ಸನ್ನು ಬೇರೆ ಇಟ್ಕೊಂಡು ನಾವು ಬೇಡಿದ್ದು ಒಂದು ಮಾಡೋದು ಒಂದಂದ್ರೆ ದೇವರು ಉತ್ತರ ಕೊಡಲ್ಲ. ಇಲ್ಲಿ ಕೀರ್ತನೆಗಾರನ ಇರ್ತಾನೆ, ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸಪ್ಪ ನನಗೆ ಅಂತಾನೆ. ಎರಡನೇದಾಗಿ ಏನು ಹೇಳ್ತಾನಂದ್ರೆ, ನನ್ನ ಮನಸ್ಸನ್ನು ನಿನ್ನಲ್ಲಿಯೇ ಇಟ್ಟಿದ್ದ. ಅಂದ್ರೆ ಅದನ್ನು ತಿಳಿಸಿದ್ದನ್ನ ನೆರವೇರಿಸುವುದಕ್ಕಾಗಿ ಮನಸ್ಸನ್ನ ನಿನ್ನಲ್ಲೇ ಇಟ್ಟಿದ್ದೇನೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ತಂದೆಯಾದ ದೇವರು ಯೇಸು ಸ್ವಾಮಿಗಳು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ಟ. ಆತ ನಮ್ಮ ಒಬ್ಬನಾದರೂ ನಾಶವಾಗದೆ ಎಲ್ಲ ನಿತ್ಯ ಜೀವ ಪಡೆಯಬೇಕಂತ ಹೇಳಿ ಆತನನ್ನ ಕಳಿಸಿಕೊಟ್ರು. ಅವ್ರು ಬಂದು ತಂದೆ ಮಾತಿಗೆ ವಿಧೇಯರಾಗಿ ನಡೆದಿಲ್ವ ಅನ್ನೋದನ್ನ ಕೆಲವು ವಾಕ್ಯಗಳ ಮೂಲಕ ನಾನು ನಿಮಗೆ ತಿಳಿಸ್ತೇನೆ. ಈ ವಿಧೇಯತೆ ಎಂಬುದನ್ನ, ಈ ವಿಧೇಯರಾಗೋದು ಅನ್ನೋದನ್ನ ಫಸ್ಟು ಬಂದಾತನು ಯೇಸು ಸ್ವಾಮಿಯನ್ನು ಕುರಿತು ಅವ್ರು ವಿಧೇಯರಾದ್ರ ಇಲ್ವ, ಅವ್ರ ವಿಧೇಯತೆಯನ್ನು ಏನೆಲ್ಲ ಮಾಡಿದ್ರು ಅಂತ ಹೇಳಿ ಒಂದೆರಡು ವಾಕ್ಯಗಳನ್ನ ನಾವು ಜ್ಞಾಪಕ ಮಾಡಿ ದೇವ್ರನ್ನ ಮಹಿಮೆ ಪಡಿಸೋಣ. ಇಬ್ರಿಯವರ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 8ನೇ ವಾಕ್ಯವನ್ನ ನಾವು ಓದ್ಕೊಳ್ಳೋಣ. 5:8. அவர் குமாரனாயிருந்து பட்ட பாடுகளினாலே கீழ்ப்படிதலை கற்றுக்கொண்டு. ಆಮೆನ್. ಕೀழ்ಪಡಿದಲೇ ಕற்றுಕೊಂಡು. ಹೇಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಹೀಗೆ ಆತನ ಮಗನಾಗಿ, ತಂದೆಯಾದ ದೇವರ ಮಗನಾಗಿದ್ದರು ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಅಂದ್ರೆ ಆ ಬಾಧೆ ಅನುಭವಿಸುವಾಗ ನೀನು ಹೋಗ್ಬೇಕು, ನನ್ನ ಜನರಿಗಾಗಿ, ನನ್ನ ಮಕ್ಕಳಿಗಾಗಿ ನೀನು ಸಾಯಬೇಕು, ನೀನು ಬಾಧೆ ಅನುಭವಿಸ್ಬೇಕು, ನೀನು ಈ ಬಾಧೆ ಉಂಟಾಗಬೇಕು, ನಿನ್ನ ಅಂಗಾಂಗಗಳೆಲ್ಲ ಜಜ್ಜಲ್ಪಡಬೇಕು, ನಿನ್ನ ಅಂಗಾಂಗಗಳೆಲ್ಲ ಗಾಯವಾಗಬೇಕು, ನಿನ್ನ ಅಂಗಾಂಗದಲ್ಲಿ ಸ್ವಲ್ಪವಾದರೂ ಸ್ಥಳ ಇಲ್ಲದೆ ನಿನ್ನ ರಕ್ತ ಚೆಲ್ಲಲ್ಪಡಬೇಕು, ನೀ ಬಾಧೆ ಅನ್ನಿಸ್ಬೇಕಂತ ಹೇಳಿ ತಂದೆಯಾದ ದೇವರು ಆತನಿಗೆ ಹೇಳಿದ್ರು ಅಂತೇಳಿ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದನ್ನ ಅವ್ರು ಏನ್ ಮಾಡಿದ್ರಂತೆ, ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನ ಕಲಿತುಕೊಂಡು. ವಿಧೇಯತೆ ತಂದೆಯಾದ ದೇವರು ಹೇಳಿದ್ರು, ಆತನ ಈ ಲೋಕಕ್ಕೆ ಬಂದ್ರು, ತಂದೆ ಮಾತಿಗೆ ವಿಧೇಯನಾದರು. ಹಲ್ಲೆಲೂಯಾ. ಫಿಲಿಪ್ಪನ ಬರೆದ ಪತ್ರಿಕೆಯಲ್ಲಿ, ಫಿಲಿಪ್ಪನ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯವನ್ನು ಓದು. பிலிப்ப 2:5. கிறிஸ்து இயேசுவில் இருந்த சிந்தையே உங்களிலும் இருக்க கடவது. ಆಮೆನ್. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಇವಾಗ ದೇವ್ರ ವಾಕ್ಯ ಆ ವಿಧೇಯತೆಯನ್ನ ನಮಗೆ ಕಲಿಸ್ಕೊಡ್ತಾ ಇದ್ದಾರೆ. ಆತನು ವಿಧೇಯನಾದನು ಎಂಬುದಾಗಿ, ಆತನ ಬಾಧೆಗಳ ಅನುಭವಿಸಿದ ಬಾಧೆಗಳಿಂದ ವಿಧೆಯನ್ನು ಕಲಿತುಕೊಂಡನು ಎಂಬುದಾಗಿ ನೋಡ್ತೇವೆ.
ಇಲ್ಲಿ ವಾಕ್ಯ ಫಿಲಿಪ್ಪನ ಹೇಳ್ತಾನೆ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಯಾರಲ್ಲಿ ಇರ್ಬೇಕಂತೆ? ಯಾರಲ್ಲಿ? ಹೇಳ್ರಿ ಯಾರಲ್ಲಿ ಇರ್ಬೇಕಂತೆ? ಇದೆಯಾ? ಅಳವಡಿಸ್ಕೊಳ್ಬೇಕು. ಆ ಕ್ರಿಸ್ತನ ಮನಸ್ಸು ನಮ್ಮಲ್ಲಿ ಬರಬೇಕು. ಆ ತ್ಯಾಗದ ಹೃದಯ ಬರಬೇಕು. ಆ ಪ್ರೀತಿಯ ಹೃದಯ ಬರಬೇಕು. ಆ ಶೋಧನೆ ವೇದನೆ ಅನುಭವಿಸುವಂತ ಹೃದಯ ನಮಗೆ ಬರಬೇಕು. ಅಲ್ಲೇಲೂಯ. ಚರ್ಚಿಗೆ ಹೋಗಿನೂ ನನ್ನ ಕಷ್ಟ ತೀರ್ತಾ ಇಲ್ಲ. ಅಲ್ಲೇಲೂಯ. ನನಗೆ ತುಂಬಾ ಬಾಧೆ ಆಗ್ತದೆ. ಅಲ್ಲೇ ಹಿಂಗಂದ್ರೆ ಇಲ್ಲೂ ಬಂದು ಹಿಂಗೆ ಬಾಧೆ. ಏನಕ್ಕಂದ್ರೆ ಪರೀಕ್ಷೆ. ಅಲ್ಲೇಲೂಯ. ಏನ್ ಮಾಡ್ತೆ? ಪರೀಕ್ಷೆ. ನಿಮ್ಮಲ್ಲೂ ಆತನ ಮನಸ್ಸು ಇರಬೇಕು. ನಿಮ್ಮಲ್ಲೂ ಆ ಮನಸ್ಸು ಇರಬೇಕು ಅಂತ ಹೇಳಿ ದೇವರು ಇಷ್ಟಪಡ್ತಾರೆ. ಯಾಕಂದ್ರೆ ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಯಾಕೆ ಅಂದ್ರೆ 26ನೇ ವಾಕ್ಯವನ್ನು ಓದಿ ಹೇಳುತ್ತೆ ಅದಕ್ಕೆ ಅರ್ಥವನ್ನ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನೋ ಎಂದೆನಿಸದೆ. ಅಲ್ಲೇಲೂಯ. ಆತನು ಅಲ್ಲಿ ಆ ವಾಕ್ಯ ಹೇಳುತ್ತೆ ದೇವ ಸ್ವರೂಪನಾಗಿದ್ದನು ಅಂತ ಹೇಳಿ. ಆತನು ತಮಿಳಲ್ಲಿ ಏನ್ ಹೇಳುತ್ತಮ್ಮ? அவன் உங்கள் எல்லார் மேலும் வாஞ்சையுள்ளவனும் தான் வியாதிப்பட்டதை நீங்கள் கேள்விப்பட்டதினாலே மிகவும் வியாக்குலப்படுகிறவனுமாயிருந்தான். 4 படிமா 2:6. அவர் தேவனுடைய ரூபமாயிருந்தார். ಕರೆಕ್ಟ್. ಹಲ್ಲೆಲೂಯಾ. ಅವರು ದೇವனுடைய ರೂಪಮಾಗಿರುತ್ತಾನೆ, ದೇವ ಸ್ವರೂಪವಾಗಿದ್ದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇವಾಗ ನಮಗೇನಾದ್ರೂ ಒಂದು ಉನ್ನತವಾದ ಪದವಿಯನ್ನ ಕೊಟ್ಟು ಆ ಪದವಿಯನ್ನ ಕಿತ್ಕೊಂಡ್ಬಿಟ್ರೆ ಹೆಂಗಿರುತ್ತೆ ಹೇಳ್ರಿ? ಹೆಂಗಿರುತ್ತೆ ಹೇಳ್ರಿ? ಹಲ್ಲೆಲೂಯಾ. ಮುಗಿದೈತ್ ಕತೆ, ಅಲ್ಲಿಗೆ ಮುಗೀತು. ಮುಖ ತಿರುವುದೇನು, ಸಿಟ್ಟು ಮಾಡೋದೇನು, ಉರ್ಕೊಳ್ಳೋದೇನು. ಹಲ್ಲೆಲೂಯ. ಆದರೆ ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನೋ ಎಂದೆನಿಸದೆ. ನಾ ಬಿಡಲ್ಲಪ್ಪ. ನನಗೆ ಕೊಟ್ಟಿರೋ ಪದವಿ ನಾನು ಬಿಡಲ್ಲ. ನನಗೆ ಕೊಟ್ಟಿರೋ ಪದವಿ ಇದು. ನಾನು ದೇವರಿಗೆ ಸಮಾನನಾಗಿದ್ದೇನೆ, ಅದರಿಂದ ನನ್ನ ಪದವಿಯನ್ನ ನಾನು ಬಿಡೋದಿಲ್ಲ ಅಂತ ಹೇಳಿದೆ. ಆತನ ಏನ್ ಮಾಡಿದ್ನಂತೆ? ಹಲ್ಲೆಲೂಯ. ಅವನು ವಿಧಿಯೇನು ಅದನ್ನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ವಿಧೇಯತೆ. ನಮಗೇನೇ ಪದವಿ ಇದ್ರು, ನಮಗೇನೇ ಸ್ಥಾನಮಾನ ಇದ್ರು, ನಮಗೇನ ಘನ ಐಶ್ವರ್ಯಗಳಿದ್ರು, ಹಲ್ಲೆಲೂಯ, ಅದೆಲ್ಲ ಬರಿದಾಗಿರುತ್ತೆ. ನಾವು ಹೋಗುವಾಗ ಬರುವಾಗ ಏನು ತಂದಿಲ್ಲ, ಹೋಗುವಾಗ ಏನು ತಕ್ಕೊಂಡು ಹೋಗಲ್ಲ. ಹಲ್ಲೆಲೂಯ. ಅದರಿಂದ ನಾವು ಬರಿದಾಗಿರುವಂತ ಜೀವಿತದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅದರಿಂದ ಆತನು ಪದವಿಯನ್ನು ಬಿಡಲೊಲ್ಲದೆ ಎಂದೆನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು ಎಂಬುದಾಗಿ ದೇವರ ವಾಕ್ಯ. ಅವಿಧೇಯತೆ ನೋಡ್ರಿ, ಯೇಸು ಸ್ವಾಮಿ ಆ ವಿಧೇಯತೆನ ನಮಗೆ ಕಳಿಸೋಗಿದ್ದಾರೆ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಆ ಮಾರ್ಗ ಯೇಸು ಸ್ವಾಮಿಯದಾಗಿದೆ. ಅದರಿಂದ ಆತನು ನಮ್ಮ ಮುಂದೆ ತನ್ನನ್ನು ತಗ್ಗಿಸಿಕೊಂಡು ತಂದೆ ಚಿತ್ತವನ್ನ ನೆರವೇರಿಸಿದ್ದನ್ನ ನಾವಿಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ನಾವು ಈಗಿರೋ ನಮ್ಮ ತಂದೆ ತಾಯಿ ಮಾತನ್ನೇ ನಾವು ಕೇಳಲ್ಲ. ಹೋಗ್ಲಿ, ವಾಕ್ಯದ ಪ್ರಕಾರ ನಡೀತೀವ, ಅದನ್ನು ನಡೆಯಕ್ಕೆ ಇಷ್ಟಪಡಲ್ಲ. ಸ್ವಲ್ಪ ದಿವಸ ಭಯಭಕ್ತಿಯಿಂದ ಇರ್ತೇವೆ, ಸ್ವಲ್ಪ ದಿವಸ ಭಯಭಕ್ತಿ ಕಡಿಮೆ ಆಗತ್ತೆ, ಮತ್ತೆ ಸ್ವಲ್ಪ ಭಯಭಕ್ತಿ ಬರುತ್ತೆ, ಮತ್ತೆ ಸ್ವಲ್ಪ ಕಡಿಮೆ ಆಗತ್ತೆ. ಏನಾದ್ರೂ ಒಂದು ಹೊಟ್ಟೆ ನೋವು ಬಂದ್ರೆ ಸ್ತೋತ್ರ ಹೆಚ್ಚಾಗತ್ತೆ, ಹೊಟ್ಟೆ ನೋವು ಚೆನ್ನಾಗಾದ್ರೆ ಮರ್ತು ಬಿಡ್ತೀವಿ. ಸಾಲ ಜಾಸ್ತಿ ಆದ್ರೆ ಅಪ್ಪ ಸಾಲ ತೀರ್ಬೇಕಪ್ಪ ಅಂತ ಸ್ತೋತ್ರ ಮಾಡ್ತೀವಿ. ಸಾಲ ತೀರ್ತಂದ್ರೆ ಸ್ತೋತ್ರ ಕಡಿಮೆ ಆಗತ್ತೆ. ಹಲ್ಲೆಲೂಯ. ನಮ್ಮ ಜೀವಿತ ಹಂಗಂದ್ರೆ ಏರುಪೇರುಗಳು ಜೀವಿತವನ್ನು ನಾವಿಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದರೆ ತನ್ನನ್ನು ಬರಿದು ಮಾಡಿಕೊಂಡಂತೆ ತನಗಿರುವಂತಹ ಆತನು ದೇವ ಸ್ವರೂಪನಾಗಿದ್ದನು, ದೇವರಿಗೆ ಸಮಾನಾಗಿದ್ದನು. ಅದನ್ನೆಲ್ಲ ಬಿಟ್ಟು ಇದೆಲ್ಲ ನನಗೆ ಬೇಡ. ನಮ್ಮಪ್ಪ ನೀನು ಹೇಳಿದಲ್ಲ, ನಾ ದಾಸನ ರೂಪವನ್ನು ಧರಿಸಿಕೊಳ್ತೇನೆ. ಹಲ್ಲೆಲೂಯ. ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ತನ್ನ ದಾಸನಾದನು. ತನ್ನನ್ನೇ ತಗ್ಗಿಸಿಕೊಂಡ್ರು. ಶಿಷ್ಯರನ್ನ ಕಾಲು ತೊಳೆದ್ರು, ಉಗಿದ್ರು, ಸುಮ್ಮನೆ ಇದ್ರು, ಕೆನ್ನೆಗೆ ಹೊಡೆದ್ರು, ಸುಮ್ಮನೆ ಇದ್ರು.
ಕೊರಡೆಗಳಿಂದ ಹೊಡೆದ್ರು, ಸುಮ್ಮನೆ ಇದ್ರು. ಯಾಕಂದ್ರೆ ತಂದೆಯಾದ ದೇವರ ನಾಮ ಮಹಿಮೆ ಪಡಿಸೋಕ್ಕೋಸ್ಕರ ಆತನಿಗೆ ವಿಧೇಯತೆಯನ್ನು ತೋರಿಸ್ಬೇಕಾಗಿತ್ತಲ್ಲ. ಯೇಸು ಸ್ವಾಮಿ ಅದಕ್ಕೆ ವಿಧೇಯನಾದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನ ಅಂದ್ರೇನು? ಸದೃಶ ಅಂದ್ರೇನು? ನಮಗೆ ಮಾದರಿಯಾಗಿದ್ರೆ ಸ್ವಾಮಿ. ಹಲ್ಲೆಲೂಯ. ನಮಗೆ ಆತನ ಮಾದರಿಯಾಗಿದ್ದನು. ನಾವು ಇವಾಗ ಏನು ಮಾಡಬೇಕು? ನಮ್ಮನ್ನ ಬರಿ ಮಾಡಿದುಕೊಂಡು ನಾವು ದಾಸರ ರೂಪವನ್ನು ಧರಿಸಿಕೊಂಡವರಾಗಿರ್ಬೇಕು. ನಮ್ಮಲ್ಲಿ ಯಾವ ದೊಡ್ಡಸ್ತಿಗೆ, ನಮ್ಮಲ್ಲಿ ಯಾವ ಹೆಚ್ಚಳಿಕೆ ಇಲ್ಲದಂತೆ ಆ ಭಯದಲ್ಲೂ ಭಕ್ತಿಯಲ್ಲೂ ನಾವು ದಾಸರಾಗಿದ್ದು ಕ್ರಿಸ್ತನಿಗೆ. ಹಲ್ಲೆಲೂಯ. ಕ್ರಿಸ್ತನಿಗೆ ದಾಸರಾಗಿತ್ತು. ಆ ದಾಸತ್ವ, ವಿಧೇಯತೆ. ದಾಸತ್ವ ಅಂದ್ರೆ ವಿಧೇಯರಾಗಿ ಆತನಲ್ಲಿ ವಿಧೇಯವುಳ್ಳವರಾಗಿರಬೇಕು, ನಡೀಬೇಕು ಎಂಬುದೇ ಆತ ನಮಗೆ ಸದೃಶ್ಯವಾಗಿ. ಯೇಸಮ್ಮ ಇದರಾದ್ರಪ್ಪ, ಯೇಸಮ್ಮ ಇದರಾದ್ರ, ಯೇಸಮ್ಮ ತನ್ನ ತಗ್ಗಿಸ್ಕೊಂಡ್ರ ಅಂಥೇಳಿ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಹಲ್ಲೆಲೂಯ, ಇವಾಗ ಅದಕ್ಕೆ ಉತ್ತರ ಹೇಳುತ್ತೆ, ನಾ ತಗ್ಗಿಸ್ಕೊಂಡಿದ್ದೇನೆ, ನಾನು ವಿಧೇಯನಾಗಿದ್ದೇನೆ. ನಿನ್ನ ಚಿತ್ತವಾದ್ರೆ ಈ ಪಾತ್ರ ನನ್ನನ್ನು ಬಿಟ್ಟು ತೊಲಗಲಿ, ಆದರೆ ನನ್ನ ಚಿತ್ತದಂತೆ ಆಗಬಾರ್ದು. ಹಲ್ಲೆಲೂಯ. ನಮ್ಮೆಲ್ಲರ ಗುರಿ ಏನಾಗಿರ್ಬೇಕು? ನಮ್ಮ ಚಿತ್ತದಂತೆ ಆಗಬಾರ್ದು. ದೇವರ ಚಿತ್ತ ಏನಿದೆಯೋ, ಆತನ ಚಿತ್ತ ಹೇಗಿದೆಯೋ, ಆತ ನಮ್ಮನ್ನು ಹೇಗೆ ನಡೆಸ್ಲಿಕ್ಕೆ ಇಷ್ಟಪಡ್ತಾರೋ ಅದರ ಪ್ರಕಾರ ನಾವು ನಡೆಯೋದಕ್ಕೆ ಪ್ರಯಾಸ ಪಡಬೇಕು. ಹಲ್ಲೆಲೂಯ. ನಮ್ಮನ್ನು ಏನೋ ಒಂದು ಸ್ಥಾನದಲ್ಲಿಟ್ಟು ದೇವ್ರು ಸಂತೋಷ ಪಡ್ಬೇಕಂತ ಇರ್ತಾರೆ. ನಾವೇನೋ ಒಂದು ಆಸೆ ಪಟ್ಟು ಅದರಿಂದ ಓಡ್ತಾ ಇರ್ತೀವಿ. ಹಲ್ಲೆಲೂಯ. ಆತನ ಉದ್ದೇಶ ಬೇರೆ, ನಮ್ಮ ಉದ್ದೇಶ ಬೇರೆ. ಆತನ ಮಾರ್ಗ ಬೇರೆ, ನಮ್ಮ ಮಾರ್ಗ ಬೇರೆ. ಆತನ ನಡತೆ ಬೇರೆ, ನಮ್ಮ ನಡತೆ ಬೇರೆ. ಆತನ ವಿಧೇಯನಾದನು, ನಾವು ವಿಧೇಯರಾಗ್ತಾ ಇದ್ದೇವೆ. ಹಲ್ಲೆಲೂಯ. ದೇವರು ಏನು ಹೇಳ್ತಾರೆ ಅದಕ್ಕೆ ನಾವು ಅಪೋಸಿಟ್ ಆಗಿರ್ತೇವೆ. ಆತನಿಗೆ ಅಪೋಸಿಟ್. ನಿನ್ನ ಚಿತ್ತವಾದರೆ, ಹಲ್ಲೆಲೂಯ, ನಿನ್ನ ಚಿತ್ತವಾದರೆ ಕೆಲಸ ಮಾಡ್ಲಾ, ನಿನ್ನ ಚಿತ್ತ ಇದ್ರೆ ನಾನು ಇಲ್ಲಿ ಹೋಗ್ಲಾ, ನಿನ್ನ ಚಿತ್ತ ಇದ್ರೆ ನಾನು ಇಲ್ಲಿ ಬರಲಾ ಅನ್ನೋದನ್ನ ದೇವರ ಚಿತ್ತಕ್ಕೆ ನಾವು ವಿಧೇಯರಾಗಿರಬೇಕು. ಹಲ್ಲೆಲೂಯ. ಅದರಿಂದ ಆತನು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನ. ಅಂದರೆ ನಾವು ಆ ಥರ ಆತನ ಹಿಂಬಾಲಿಸುವವರು, ನಾವು ಆತನಂತೆ ತಂದೆಯಾದ ದೇವರಿಗೆ ವಿಧೇಯನಾಗಿ ನಡೆದಂತೆ ಆ ವಿಧೇಯತೆಯನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳುವರಾಗಿ ಕಾಣಲ್ಪಡಬೇಕು. ಹಲ್ಲೆಲೂಯ. ಆ 8ನೇ ವಾಕ್ಯವನ್ನು ಓದೋಣ, ಎಲ್ಲರೂ ಓದೋಣ. ಹೀಗೆ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಶಿಲುಬೆಯಲ್ಲಿ ಸಾಯಲೇಬೇಕು. ಹಲ್ಲೆಲೂಯ. ಹೀಗಿರುವಾಗ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ಆಯ್ತು. ನನ್ನ ಜನರಿಗೋಸ್ಕರ ನಾನು ಶಿಲುಬೆಯಲ್ಲಿ ಸಾಯ್ತೇನೆ. ಅವ್ರು ಮಾಡಿದ ಪಾಪಕ್ಕೋಸ್ಕರ ನಾನು ಜಡಿಯಲ್ಪಡುತ್ತೇನೆ. ಅವ್ರು ಮಾಡಿದ ಒಂದೊಂದು ಪಾಪಕ್ಕೋಸ್ಕರ ನಾನು ಅಣುವಾಗಿ ದಂಡನೆಯನ್ನು ಅನುಭವಿಸ್ತೇನೆ. ಹಲ್ಲೆಲೂಯ. ಆ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧಿಯನ್ನು ನಾನು ಸಾಯಲ್ಲ. ನಾನು ಯಾಕೆ ಸಾಯ್ಬೇಕು? ನಾನು ಯಾಕೆ ಸಾಯ್ಬೇಕು? ಅವ್ರು ಸತ್ತರೆ ಸಾಯ್ಲಿ, ಅವ್ರ ಪಾಪಕ್ಕೆ ಅವ್ರ ಸಂಬಳ ಬರಲಿ, ಅವ್ರಿಗೆ ದಂಡನೆ ಬರಲಿ, ಅವ್ರ ನರಕಕ್ಕೆ ಹೋಗ್ಲಿ, ಬೆಂಕಿ ಗಂಧಕದಲ್ಲಿ ಉರಿಯಲಿ, ನನಗೇನು ಬೇಕಾಗಿದೆ? ನಾನು ಯಾಕೆ ಅವರಿಗೋಸ್ಕರ ಸಾಯ್ಬೇಕು? ಹಲ್ಲೆಲೂಯ. ಇವಾಗ ಪ್ರಾರ್ಥನೆ ಇದೆ, ಬರ್ರಿ ಅಂತ ಪ್ರಾರ್ಥನೆ ಇದೆ ಅಂತ ಹೇಳಿದ್ರೆ ನಾನು ಯಾಕೆ ಹೋಗಿ ಪ್ರಾರ್ಥನೆ ಮಾಡಲಿ? ನಾನೇನಕ್ಕೆ ಪ್ರಾರ್ಥನೆ ಮಾಡಲಿ? ಮಾಡೋರು ಮಾಡ್ತಾರೆ. ನಾನು ಯಾಕೆ ಮಾಡಲಿ? ನನಗೆ ಬೇಕಾದಾಗ ನಾನು ಮಾಡ್ತೇನೆ ಅಂದ್ರೆ ಅದು ನಡೆಯಲ್ಲ. ಹಲ್ಲೆಲೂಯ. ಅದು ವಿಧೇಯತೆ ಅಲ್ಲ. ಪ್ರಾರ್ಥನೆ ಮಾಡೋಣ ಅಂದರೆ ಪ್ರಾರ್ಥನೆ ಮಾಡಬೇಕು. ವಿಧೇಯರಾಗಬೇಕಂದ್ರೆ ವಿಧೇಯರಾಗಬೇಕು. ವಿಧೇಯತೆಯನ್ನು ಕಲ್ತ್ಕೊಳ್ಬೇಕು, ವಿಧೇಯತೆಯನ್ನು ಕಲ್ತ್ಕೊಳ್ಬೇಕು. ಹಲ್ಲೆಲೂಯ. ಅದರಿಂದನೇ ಆತನು ಆ ಶಿಲುಬೆಯ ಮರಣ, ನೀನು ಶಿಲುಬೆಯಲ್ಲಿ ಸಾಯ್ಬೇಕು ಮಗ. ಯಾಕಂದ್ರೆ ಮನುಷ್ಯನು ಮಾಡಿದ ಕೈ, ಆ ಕೈಗೋಸ್ಕರ ನೀನು ರಕ್ತ ಚೆಲ್ಲಲ್ಪಡಲೇಬೇಕು ಅಂತೇಳಿ ತನ್ನ ಕೈಯಲ್ಲಿ ಮೊಳೆ ಜಡಿಸ್ಕೊಂಡ್ರು. ನಾವು ಮಾಡಿದ ಪಾಪ ಕಾರ್ಯಕ್ಕೋಸ್ಕರ, ನಮ್ಮ ಕೈ ಮಾಡಿದ ಪಾಪಕ್ಕೋಸ್ಕರ ಆತನ ಕೈಯಲ್ಲಿ ಮೊಳೆ ಜಡಿಯಲ್ಪಟ್ಟು ರಕ್ತ ಚೆಲ್ಲು. ನಮ್ಮ ಕಾಲು ಮಾಡಿದ ಪಾಪಕ್ಕೋಸ್ಕರ ತಾನು ಕಾಲಲ್ಲಿ ಮೊಳೆ ಜಡಿಯಲ್ಪಟ್ಟು ರಕ್ತ ಚೆಲ್ಲದು. ನಮ್ಮ ತಲೆಯಲ್ಲಿ ಪಾಪದ ಆಲೋಚನೆ ಮಾಡಿದ್ರಿಂದ ತನ್ನ ತಲೆಯಲ್ಲಿ ಮುಳ್ಳಿನ ಕಿರೀಟ ಇಡಲ್ಪಟ್ಟು ರಕ್ತ ಚೆಲ್ಲದು. ಹೃದಯದಲ್ಲಿ ಪಾಪ ಶಾಪ, ಅನೇಕ ಅಂತರಾಳದ ಆಶೆಗಳು, ಅಂತರಾಳದ ಪಾಪಗಳು, ಅಂತರಾಳದ ಅಕ್ರಮಗಳು ನಮ್ಮಲ್ಲಿ ತುಂಬಿಕೊಂಡಿದ್ದರಿಂದ ಪಕ್ಕೆಯಲ್ಲಿ ತಿವಿಯಲ್ಪಟ್ಟು ರಕ್ತ ಚೆಲ್ಲದ್ರು. ಹಲ್ಲೆಲೂಯ. ಆತನು ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ಆಯಿತು. ನಾನು ಸಾಯ್ತೇನೆ. ಹಲ್ಲೆಲೂಯ.
ನಾನು ಸಾಯ್ತೇನೆ, ನೀನು ಹೇಳಿದ್ರೆ ಸಾಕು, ನಾ ವಿಧಿಯನ್ನಾಗ್ತೇನೆ. ನೀ ಕುತ್ಕೊಂಡ್ರೆ ಕುತ್ಕೊಂತೇನೆ, ನಿಂತ್ಕೊಂಡ್ರೆ ನಿಂತ್ಕೊಂಡು, ನಡೆ ಅಂದರೆ ನಡೀತೀನಿ. ಅಲ್ಲೆಲ್ಲೂಯ್ಯ. ವಿಧೇಯತೆಯನ್ನ ಯೇಸುಸ್ವಾಮಿ ಕಲ್ತ್ಕೊಂಡಿದ್ರು, ನಮಗೆ ಕಲ್ಸೋಗಿದ್ದಾರೆ. ಆ ವಿಧೇಯತೆಯನ್ನ ನಮಗೆ ಬಿಟ್ಟು ಹೋಗಿದ್ದಾರೆ. ಸಾಯುವುದಕ್ಕೂ ನೀವು ಹಿಂಜರಿಬಾರ್ದು. ನೆನ್ನೆ ಹೋದವಾರ ನಾನು ಸಾಕ್ಷಿ ಹೇಳಿದ್ನಲ್ಲ, ಅಲ್ಲೆಲ್ಲೂಯ್ಯ, ಸಾಯುವುದಕ್ಕೂ ಹಿಂಜರಿಯದೆ ಕರ್ತನಿಗೆ ರಕ್ತ ಸಾಕ್ಷಿಯಾಗಿ. ಎಲ್ಲರೂ ಸಾಯಕ್ಕಾಗಲ್ಲ, ಆತನ ಚಿತ್ತ ಯಾರಿದೆ ಅವರೇ ಸಾಯ್ಬೇಕು, ಎಲ್ಲರೂ ಸಾಯಕ್ಕಲ್ಲ. ನಾವು ಸಾಯ್ತೇನಂದ್ರೂ ಸಾಯಕ್ಕಾಗಲ್ಲ. ಅಲ್ಲೆಲ್ಲೂಯ್ಯ. ಅದರಿಂದ ಆತನ ಚಿತ್ತ ಎಲ್ಲಿದೆಯೋ ಅವರು ಮಾತ್ರ ಇದನ್ನ ನೆರವೇರಿಸುವರೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಾವು 9ನೇ ವಾಕ್ಯ ಹೋದ್ರೆ ಹಂಗೆ ನೋಡೋಣ. ஆதலால் தேவன் எல்லாவற்றிற்கும் மேலாக அவரை உயர்த்தி இயேசுவின் நாமத்திலே வானோர் பூதலத்தோர் பூமியின் கீழானோருடைய முழங்கால் யாவும் முடங்கும்படிக்கும் பிதாவாகிய தேவனுக்கு மகிமையாக இயேசு கிறிஸ்து கர்த்தர் என்று நாவுகள் யாவும் அறிக்கை பண்ணும்படிக்கும் எல்லா நாமத்திற்கும் மேலான நாமத்தை அவருக்கு தந்தருளினார். 9வது ವಚನ ಅಮ್ಮ. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರಿಗಿಂತಲೂ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದನು. ಹಲ್ಲೆಲೂಯಾ. ತಮಿಳಲ್ಲಿ ಇನ್ನೂ ಎಕ್ಸ್ಟ್ರಾ ಮಾತುಗಳು ಬಂದಿದೆ. ಮತ್ತೊಂದ್ಸಲ ಓದೋದು. ஆதலால் தேவன் எல்லாவற்றிற்கும் மேலாக அவரை உயர்த்தி இயேசுவின் நாமத்தில் வானோர் பூதாளத்தோர் ಭೂಮಿயின் ಕೀಳಾನೋರ್. ಅದು ಕನ್ನಡದಲ್ಲಿ ಆ ತಮಿಳಲ್ಲಿ ಕೆಳಗಡೆ ಬರೆದಿಲ್ಪತ್ತೆ. ಆದುದರಿಂದ ಸ್ವರ್ಗ ಮರ್ತ್ಯ ಪಾತಾಳಗಳವರೆಗೂ ಯೇಸುವಿನ ಹೆಸರು ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ ವಾಕ್ಯ ಹೇಳುತ್ತೆ, ಈ ಕಾರಣದಿಂದಲೇ ದೇವರು ಆತನನ್ನ ಅತ್ಯುನ್ನತ ಸ್ಥಾನಕ್ಕೆ ಏರಿಸ್ತಾರೆ ಎಂಬುದಾಗಿ ನೋಡ್ತೇವೆ. ನೀತಿ ಉಳ್ಳ ನ್ಯಾಯಾಧಿಪತಿಯಾಗಿ ಆತನ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದರು. ತನ್ನ ಸಿಂಹಾಸನದ ಬಲಭಾಗದಲ್ಲಿ ಯೇಸುಸ್ವಾಮಿ ಕೂರುವಂತೆ ಸಿಂಹಾಸನವನ್ನ ಸಿದ್ಧ ಮಾಡಿ ಕೊಟ್ಟರು. ಹಲ್ಲೆಲೂಯಾ. ಆತ ನಮಗೋಸ್ಕರ ಸಿಂಹಾಸನವನ್ನು ಆತನಿಗೋಸ್ಕರ ಸಿದ್ಧ ಮಾಡಿ ಕೊಟ್ಟರು. ಆದುದರಿಂದ ಆತನ ಹೆಸರುಗಳಲ್ಲಿ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದನು. ಆಕಾಶದ ಕೆಳಗೆ ಭೂಮಿಯ ಮೇಲೆ ಎಲ್ಲ ಅಧಿಕಾರವನ್ನ ನನಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಯಾವಾಗ ವಿಧಿಯನಾದರು, ಯಾವಾಗ ವಿಧೇಯತೆಯನ್ನ ಕಲ್ತ್ಕೊಂಡ್ರು, ತಂದೆಯಾದ ದೇವರ ಮಾತಿಗೆ ಒಂದೊಂದಿಗೂ ವಿಧೇಯತೆಯಿಂದ ನಡೆದುದರಿಂದ ಆಕಾಶದ ಕೆಳಗೆ ಭೂಮಿ ಮೇಲೆ ಎಲ್ಲ ಅಧಿಕಾರವನ್ನ ಯೇಸುಸ್ವಾಮಿಗೆ ಕೊಡಲ್ಪಟ್ಟು. ಹಲ್ಲೆಲೂಯಾ. ಉನ್ನತವಾದ ಹೆಸರು. ನೀನು ಎಲ್ಲಿ ನಿಂತು ಯೇಸುವೇ ಅಂತ ಕರೆದ್ರು, ಈ ಭೂಮಿಯ ಕಟ್ಟ ಕಡೆಯಲ್ಲಿ ನಿಂತು ಕರೆದ್ರು ಆತನು ಕೇಳುವ ಆತನಾಗಿದ್ದಾನೆ. ಎಡಗಡೆ ಬಡಗಡೆ ಮುಂದೆ ಹಿಂದೆ ಯಾವ ಕಡೆ ಅಂತ್ಯದಲ್ಲಿ ನಿಂತು ನೀವು ಪ್ರಾರ್ಥಿಸುವಾಗ್ಲೂ ಕೂಗುವಾಗ್ಲೂ ಯೇಸುಸ್ವಾಮಿ ಕೇಳ್ದೆ. ಯಾಕಂದ್ರೆ ಆಕಾಶದ ಕೆಳಗೆ ಭೂಮಿಯ ಮೇಲೆ ಎಲ್ಲ ಅಧಿಕಾರವನ್ನ ತಂದೆಯಾದ ದೇವರು ಯೇಸುಸ್ವಾಮಿ ಕೊಟ್ರು. ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಅದರಿಂದ ತಂದೆಯಾದ ದೇವರು ಎಲ್ಲ ಅಧಿಕಾರವನ್ನ ಕೊಟ್ರು. ಯಾಕಂದ್ರೆ ಆತನು ವಿಧಿಯನಾಗಿ ನಡೆದುದರಿಂದ, ಅವಿಧೇಯತೆಯಿಂದ ನಡೆದುದರಿಂದ. ಹಲ್ಲೆಲೂಯಾ. ಯಾವಾಗ ವಿಧೇಯತೆ ನಮ್ಮೊಳಗೆ ಬರುತ್ತೋ, ಯಾವಾಗ ವಿಧೇಯರಾಗ್ತೇವೆ ನಾವು, ಹಲ್ಲೆಲೂಯಾ, ಆ ವಿಧೇಯತೆಯನ್ನು ದೇವರು ನೋಡಿ ನಮ್ಮನ್ನ ಆಶೀರ್ವದಿಸುವರಾಗಿದ್ದಾರೆ, ನಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸುವರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಒಂದು ವಾಕ್ಯವನ್ನ ಹೀಗಿದ್ದಂಗೆ ಜ್ಞಾಪಕ ಬಂತು. ಮಾರ್ಕನ ಬರೆಸುವ ವಾರ್ತೆಯಲ್ಲಿ 16ನೇ ಅಧ್ಯಾಯದಲ್ಲಿ 15-16. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡೂ ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈಯಿಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದನು. பின்பு அவர் அவர்களை நோக்கி, நீங்கள் உலகமெங்கும் போய் சர்வ சிருஷ்டிக்கும் சுவிசேஷத்தை பிரசங்கியுங்கள். விசுவாசம் உள்ளவனாக
ஆகிய ஞானஸ்நானம் பெற்றவன் ரட்சிக்கப்படுவான். விசுவாசியாதவனோ ஆகினைக்கு உள்ளாக தீர்க்கப்படுவான். விசுவாசிக்கிறவனால் நடக்கும் அடையாளங்களாவன: என் நாமத்தினாலே பிசாசுகளை துரத்துவார்கள், நவமான பாஷைகளை பேசுவார்கள், சர்ப்பங்களை எடுப்பார்கள், சாவுக்கேதுவான யாதொன்றை குடித்தாலும் அது அவர்களை சேதப்படுத்தாது, வியாதிஸ்தர் மேல் கைகளை வைப்பார்கள், அப்பொழுது அவர்கள் ಸ್ವಸ್ಥமாவார்கள் என்றார். ಆಮೆನ್. ಹಲ್ಲೆಲೂಯಾ. ಅದೇ ಅಧಿಕಾರವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಏನಂತೇಳಿ ಆತನ ವಿಧೇಯರಾಗಿ ನಾವು ನಡೆಯುವಾಗ, ಹಲ್ಲೆಲೂಯಾ, ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವೇನಾದರೂ ಕುಡಿದರವರಿಗೆ ಯಾವ ಕೇಡು ಆಗುವುದಿಲ್ಲ, ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಇವರಿಗೆ ಗುಣವಾಗುವುದು. ಹಲ್ಲೆಲೂಯಾ. ಆಕಾಶದ ಕೆಳಗೆ ಭೂಮಿ ಮೇಲೆ ಎಲ್ಲ ಅಧಿಕಾರ ಹೊಂದಿದಂಥ ದೇವಾದಿ ದೇವನು ಆತನ ಮಾತಿಗೆ ವಿಧೇಯರಾಗಿ ನಡೆಯುವಾಗ ನಮ್ಮ ಜೀವಿತದಲ್ಲೂ ಅದ್ಭುತಗಳನ್ನ, ಮಹತ್ ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನ ಮಾಡುವಾತನು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದರೆ ಆತನು ಶ್ರೇಷ್ಠವಾದ ಹೆಸರು ಆತನಿಗೆ ದಯಪಾಲಿಸಿದನು. ಆದುದರಿಂದ ಸ್ವರ್ಗ, ಮೃತ್ಯು, ಪಾತಾಳಗಳಲ್ಲಿರುವ ಎಲ್ಲರೂ ಯೇಸುವಿನ ಹೆಸರಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ, ಯೇಸು ಕ್ರಿಸ್ತನ ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ಎಂಬುದಾಗಿ ದೇವರ ವಾಕ್ಯದ ವಿಧೇಯತೆ. ಯೇಸ್ವಾಮಿ ವಿಧೇಯರಾದುದರಿಂದ ಆತನ ಆಕಾಶಗಳಿಗೆ ಭೂಮಿ ಮೇಲೆ ಎಲ್ಲ ಅಧಿಕಾರವನ್ನು ಆತನ ಕೊಟ್ಟರು. ಆತನ ನಂಬುವ ಮಕ್ಕಳಾದ ನಾವು ಆತನ ಮಾತಿಗೆ ವಿಧೇಯರಾಗಿ ನಡೆಯುವಾಗ, ಆತನ ಆಜ್ಞೆಗಳ ಪ್ರಕಾರ ನಡೆಯುವಾಗ, ಆತನ ಚಿತ್ತದಂತೆ ನಡೆಯುವಾಗ, ಹಲ್ಲೆಲೂಯಾ, ನಮಗೂ ಮೃತ್ಯು ನಮಗೆ ಅದಕ್ಕೆ ಮೃತ್ಯು ಇಲ್ಲ. ಐಶ್ವರ್ಯವಂತನು ನರಕದಲ್ಲಿ ಬೈತಾ ಇದ್ದನು. ಹಲ್ಲೆಲೂಯಾ. ಲಾಜರು ಅಬ್ರಹಾಮನ ಎದ್ದಲ್ಲಿದ್ದರು. ಮೃತ್ಯು ಪ್ರಾತಾಳು ನಮ್ಮನ್ನು ಮುಟ್ಟದಂತೆ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಆತನು ಶಕ್ತನಾಗಿದ್ದಾರೆ. ನಾನು ಹೋಗ್ತೇನೆ, ನಿಮಗೋಸ್ಕರ ಒಂದು ಸ್ಥಳವನ್ನು ಸಿದ್ಧ ಮಾಡಿ ಬಂದು ನಾನು ಕರೆದುಕೊಂಡೋಗಿ ನನ್ನ ಜೊತೆಗೆ ಇಡ್ತೇನೆ. ನಮ್ಮನ್ನು ಮೃತ್ಯು ಪ್ರಾತಾಳದಲ್ಲಿ ಬಿಡದಂತೆ ಪರಲೋಕೆಂಬ ರಾಜ್ಯದಲ್ಲಿ ನಮ್ಮನ್ನು ಸೇರಿಸುವುದಕ್ಕೆ ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಅದರಿಂದ ವಿಧೇಯತೆ, ಏನು ಹೇಳ್ರಿ, ವಿಧೇಯತೆಯನ್ನು ಯೇಸುಸ್ವಾಮಿ ಪಡೆದಿಂದ ಆತನಿಗೆ ಎಲ್ಲ ಅಧಿಕಾರವು ಸ್ವರ್ಗ, ಮೃತ್ಯು, ಪಾತಾಳಗಳವರೆಗೂ ಯೇಸುವಿಗೆ ಹೆಸರಿಗೆ ಅಡ್ಡ ಬೀಳುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ವಿಧೇಯತೆಯನ್ನು ಯೇಸುಸ್ವಾಮಿ ಕಲ್ತರು, ವಿಧೇಯರಾದರು, ತಂದೆ ಚಿತ್ತದಂತೆ ಅವರು ಹೇಳಿದಂಥ ಒಂದೊಂದು ಮಾತನ್ನು ನೆರವೇರಿಸಿದ್ರು. ಅದರಿಂದ ಅವ್ರ ಮಕ್ಕಳಾದ ನಾವು ಆತನ ಚಿತ್ತದಂತೆ ಅವರಿಗೆ ವಿಧೇಯರಾಗಿ ಆ ಭಯದಲ್ಲೂ, ಆ ಭಕ್ತಿಯಲ್ಲೂ, ಆ ಪರಿಶುದ್ಧತೆಯಲ್ಲಿ ನಾವು ಜೀವಿಸುವಾಗ ಮೃತ್ಯು, ಪಾತಾಳು ನಮ್ಮನ್ನು ಮುಟ್ಟುವುದಿಲ್ಲ. ಹಲ್ಲೆಲೂಯಾ. ನಿತ್ಯ ರಾಜ್ಯದಲ್ಲಿ, ಪರಲೋಕ ರಾಜ್ಯದಲ್ಲಿ, ದೇವರ ಸನ್ನಿಧಿಯಲ್ಲಿ ಯುಗ ಯುಗಾಂತರ ಆತನ ಜೊತೆಗೆ ಸಂತೋಷವಾಗಿ ಕಾಲ ಕಳೀತೇವೆ. ಇಲ್ಲ ಅಂದರೆ ಯುಗ ಯುಗಾಂತರವಾಗಿ ಬೆಂಕಿ ಗಂಧಕುಳಿರ ಕೆರೆಗಳಲ್ಲಿ ನಾವು ವೇದನೆ ಯಾತನೆ ಪಡುವರಾಗಿರ್ತೇವೆ. ಅಲ್ಲಿ ಮರಣ ಇಲ್ಲ. ಮರಣ ನಮ್ಮನ್ನು ಹಾಗೆ ನಮ್ಮ ಸ್ವಭಾವ ಇದೆ ಅದೇ ರೀತಿ ಕೂಗ್ತಾ ಇರ್ತೇವೆ. ಹಲ್ಲೆಲೂಯಾ. ಅದರಿಂದನೇ ಯೇಸುಸ್ವಾಮಿ ವಿಧೇಯತೆಯನ್ನು ನಮಗೆ ಕಲಿಸಿಕೊಟ್ಟು ಹೋದರು ಅಂತೇಳಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ತೀತನ ಬರೆದ ಪತ್ರಿಕೆಯಲ್ಲಿ ಒಂದು ವಾಕ್ಯವನ್ನು ಓದ್ಕೊಳ್ಳೋಣ, ಸಮಯ ಹೋಗ್ತಾ ಇದೆ. ತೀತನ 2:10 ವಾಕ್ಯ. ಎದುರು ಮಾತನಾಡದೆ ಯಾವುದನ್ನು ಕದ್ದಿಟ್ಟುಕೊಳ್ಳದೆ ಪೂರ್ಣ ನಂಬಿಗಸ್ತರೆಂದು ಹೆಸರು ಹೊಂದಿ ನಮ್ಮ ರಕ್ಷಕನಾದ ದೇವರ ಉಪದೇಶಕ್ಕೆ ಎಲ್ಲಾ ವಿಷಯಗಳಲ್ಲಿ ಅಲಂಕಾರವಾಗಿರಬೇಕೆಂದು ಬೋಧಿಸು. தங்கள் எஜமான்களுக்கு கீழ்ப்படிந்து எதிர்த்து பேசாமல் எல்லாவற்றிலும் பிரியம் உண்டாக நடந்து கொள்ளவும், திருடாமல் இருந்து சகல விதத்திலும் நல் உண்மையை காண்பிக்கும் பொருட்டு புத்தி சொல்லு. ಹಲ್ಲೆಲೂಯಾ. ಇಲ್ಲಿ ನೋಡಿ, ಎದುರು ಮಾತನಾಡದೆ, ಯಾವುದನ್ನು ಕದ್ದಿಟ್ಟುಕೊಳ್ಳದೆ, ಪೂರ ನಂಬಿಗಸ್ತರೆಂದು ಹೆಸರು ಹೊಂದಿ ನಮ್ಮ ರಕ್ಷಕನಾದ ದೇವರ ಉಪದೇಶಕ್ಕೆ ಎಲ್ಲ ವಿಷಯಗಳಲ್ಲಿಯೂ ಹೆಂಗಿರ್ಬೇಕಂತೆ, ಅಲಂಕಾರವಾಗಿರಬೇಕೆಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಪಡಿಸ್ತದೆ. ಅಲಂಕಾರವಾಗಿರ್ಬೇಕಂತೆ. ದೇವರು ಕೊಟ್ಟಂಥ ಆ ವರಗಳೆಂಬ ಅಲಂಕರಿಸಲ್ಪಟ್ಟವರಾಗಿ, ದೇವರು ಕೊಟ್ಟಂಥ ಫಲಗಳೆಂಬ ಅಲಂಕಾರದಲ್ಲಿ ತುಂಬಿಸಲ್ಪಟ್ಟವರಾಗಿ ನಾವು ಕಾಣಲ್ಪಡಬೇಕೆಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಎದುರು ಮಾತನಾಡದೆ, ದೇವರ ವಾಕ್ಯಕ್ಕೆ ಎದುರು ಮಾತಾಡೋಕ್ಕೆ ನಮ್ಗೆ ಯಾವ ಅಧಿಕಾರ ಇಲ್ಲ. ದೇವರ ಚಿತ್ತಕ್ಕೆ ವಿರೋಧವಾಗಿ ನಡೆಯೋದಕ್ಕೆ ನಮ್ಗೆ ಯಾವ ಅಧಿಕಾರ ಇಲ್ಲ. ಅದರಿಂದ ಆತನ ವಾಕ್ಯಕ್ಕೆ ಯಾವುದನ್ನು ಕದ್ದಿಟ್ಟುಕೊಳ್ಳದೆ
ಪೂರಾ ನಂಬಿಗಸ್ತರೆಂದು ಹೆಸರು ಹೊಂದಬೇಕು. ನಾವು ನಂಬಿಗಸ್ತರೆಂಬ ಹೆಸರು ನಾವು ಗಳಿಸ್ಬೇಕು. ಅಲ್ಲೆಲ್ಲಿ ಹೇಳ್ರಿ, ಏನ್ ಗಳಿಸ್ಬೇಕಂತೆ? ಪೂರಾ ನಂಬಿಗಸ್ತರೆಂದು ಹೆಸರು ಹೊಂದಿ ನಮ್ಮ ರಕ್ಷಕನಾದ ದೇವರ ಉಪದೇಶಕ್ಕೆ ಎಲ್ಲಾ ವಿಷಯಗಳಲ್ಲಿಯೂ ಅಲಂಕಾರ ಅಂದ್ರೆ ಅಧೀನರಾಗಿ, ವಿಧೇಯರಾಗಿ, ಭಯಭಕ್ತಿಯಿಂದ ಅದನ್ನು ಕೈಗೊಂಡು ನಡೆಯುವರಾಗಿ ಕಾಣಲ್ಪಡುವುದೇ ಅಲಂಕಾರ. ಹಲ್ಲೆಲೂಯಾ. ಹೊರಂಗಣ ಅಲಂಕಾರಕ್ಕಿಂತ ಒಳಂಗರ ಅಲಂಕಾರವೇ ದೇವರು ಇಷ್ಟಪಡ್ತಾರೆ ಅಂತೇಳಿ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದರಿಂದ ಒಳಗೆ ಅಲಂಕಾರ ಹೊರಗಿನವ್ರು ನೋಡ್ತಾರೆ, ಅಂತರಾಳದ ಅಲಂಕಾರ ದೇವ್ರು ನೋಡ್ತಾರೆ. ಯಾಕಂದ್ರೆ ನಿನ್ನ ಹೃದಯ ನನ್ನ ಆಲೆ, ನಿನ್ನ ಹೃದಯದಲ್ಲಿ ಏನು ನಡೀತಿದೆ ಅದೇ ಅಲಂಕಾರ. ಹೃದಯದಲ್ಲಿರೋದೇ ಏನಲ್ಲಿ ಬರುತ್ತಂತೆ? ಬಾಯಲ್ಲಿ ಬರುತ್ತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. 1 ಪೇತ್ರ 2:18 ವಾಕ್ಯವನ್ನು ಓದೋಣ. ಸೇವಕರೇ, ನಿಮ್ಮ ಯಜಮಾನನಿಗೆ ಪೂರ್ಣ ಭಯದಿಂದಲೂ ಆಧೀನರಾಗಿರಿ. ಒಳ್ಳೆಯವರು, ಸಾತ್ವಿಕರು ಆಗಿರುವವರಿಗೆ ಮಾತ್ರವಲ್ಲದೆ ವಕ್ರ ಬುದ್ಧಿ ಉಳ್ಳವರಿಗೂ ವಿಧೇಯರಾಗಿರಿ. வேலைக்காரரே, அதிக பயத்துடனே உங்கள் எஜமான்களுக்கு கீழ்ப்படிந்திருங்கள். உங்க எஜமான்களுக்கு கீழ்ப்படிந்து நல்லவர்களுக்கும் கீழ்ப்படிந்திருங்கள். நல்லவர்களுக்கும் சாந்த குணமுள்ளவர்களுக்கும் மாத்திரமல்ல முரட்டு குணமுள்ளவர்களுக்கும் கீழ்ப்படிந்திருங்கள். அல்லேலூயா. ಏನ ಗುಣமுಳ್ಳ ಮೊರಟ್ಟು ಗುಣமுಳ್ಳವர்கள். ಅಲ್ಲೆಲ್ಲೂಯಾ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಸೇವಕರು ಅಂದ್ರೆ ನಾವು ಕೆಲಸ ಮಾಡೋರು. ನಾವು ಜ್ಞಾಪಕ ಇಟ್ಕೊಳ್ರಿ, ದೇವ್ರು ನಮ್ಮನ್ನು ಹ್ಯಾಂಗ ವಿಧೇಯತೆಯನ್ನು ಕಲಿಸ್ಕೊಡ್ತಾರಂತೇಳಿ. ಸೇವಕರೇ, ನಿಮ್ಮ ಯಜಮಾನರಿಗೆ ಪೂರ್ಣ ಭಯದಿಂದ ಅಧೀನ ಆಗಿ. ಯಾಕಂದ್ರೆ ಅವ್ರು ಸಂಬಳ ಕೊಡ್ತಾರೆ, ನಾವು ಕೆಲ್ಸಕ್ಕೆ ಹೋಗ್ಬೇಕು. ಆ ಪೂರ್ಣ ಭಯದಿಂದ ಅವ್ರಿಗೆ ಮರ್ಯಾದೆ ಕೊಡ್ಬೇಕು. ಮುಂದೆ ಅವ್ರು ಮುಂದೆ ಹೋದ್ಮೇಲೆ ಹಿಂದೆ ಒಂದು ಮಾತಾಡೋದು, ಹಂಗೆ ಮಾತಾಡೋದು, ಹಿಂಗೆ ಮಾತಾಡೋದಲ್ಲ ದೇವ್ರು ಮೆಚ್ಚುವಂಥ ಕಾರ್ಯವಲ್ಲ. ಜ್ಞಾಪಕ ಇಟ್ಕೊಳ್ರಿ, ಕೆಲಸ ಮಾಡೋರು ಪೂರ್ಣ ಭಯದಿಂದ ಅಧೀನರಾಗಿರಿ. ಒಳ್ಳೆಯವರು, ಸಾತ್ವಿಕರು ಆಗಿರುವವರಿಗೆ ಮಾತ್ರ. ಭಾರಿ ಒಳ್ಳೆಯವ್ರಿ ನಮ್ಮ ಯಜಮಾನ. ನಮ್ಮ ಭಾರಿ ಒಳ್ಳೆ ಮೇಸ್ತ್ರಿ ಅಪ್ಪ. ಹಲ್ಲೆಲೂಯಾ. ಅದರಿಂದ ನಾನು ಅವ್ರು ಭಾರಿ ಪ್ರೀತಿ ಮಾಡ್ತೀನಿ, ಅವ್ರು ಹೇಳ್ದಂಗೆಲ್ಲ ಕೇಳ್ತೀನಿ ಅಂತ ಹೇಳೋದು ನಮ್ಮ ಸ್ವಭಾವ. ಅದರ ವಾಕ್ಯ ಹೇಳುತ್ತೆ, ವಕ್ರ ಬುದ್ಧಿ ಉಳ್ಳವರಿಗೂ ಎಂತ ಬುದ್ಧಿ? ಎಲ್ಲ ಓದೋಣ ಎಲ್ಲರೂ. ವಕ್ರ ಬುದ್ಧಿ ಉಳ್ಳವರಿಗೂ ಅಂದ್ರೇನು? ನಾವೇನು ಮಾಡಿದ್ರು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ತಾರೆ. ನಾವೇನು ಮಾಡಿದ್ರು ಸರಿಗೆ ಮಾಡಿಲ್ಲ ಅಂತಾರೆ. ನೀನು ಸರಿಗೆ ಮಾಡಿಲ್ಲ ಮರ, ನೀ ಯಾಕೆ ಮಾಡೋದು ನನ್ನ ಮನಸ್ಸಿಲ್ಲ. ನೀ ಸರಿಗೆ ಮಾಡಿರ್ತೀಯ, ನೀ ಚೆನ್ನಾಗಿ ಮಾಡಿರ್ತೀಯ. ಅವ್ರೇನು ಮಾಡ್ತಾರೆ, ಬೇಕಂತ ನಮ್ಮನ್ನು ಉರಿಸೋದಕ್ಕೋಸ್ಕರ, ಬೇಕಂತ ಇನ್ನೂ ಚೆನ್ನಾಗಿ ಕೆಲಸ ಮಾಡಲಿ ಅಂತ. ಹಲ್ಲೆಲೂಯಾ. ಇನ್ನೂ ಸರಿ ಮಾಡಿ, ಇನ್ನೂ ಕ್ಲೀನಾಗಿ ಮಾಡಬೇಕಾಗಿತ್ತು, ಇನ್ನೊಂದು ಚೂರು ಚೆನ್ನಾಗಿ ಮಾಡಬೇಕಾಗಿತ್ತು, ಇನ್ನೊಂದು ಚೂರು ಹಿಂಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ವಕ್ರ ಬುದ್ಧಿ ಉಳ್ಳೋರ ಹತ್ರ ಹೆಂಗಿರ್ಬೇಕಂತೆ? ಹಲ್ಲೆಲೂಯಾ. ಹೆಂಗಿರ್ಬೇಕಂತೆ? ವಕ್ರ ಬುದ್ಧಿ ಉಳ್ಳವರಿಗೂ ಅಂತಾರೆ, ಕೊಯ ಅಂತಾರೆ. ಇವ್ರು ಇರ್ತಾರೆ, ಕೆಲಸ ಮಾಡೋಕ್ಕಾಗಲ್ಲಪ್ಪ, ನಾ ಬೇರೆ ಅವನು ಇದಕ್ಕಿಂತ ಕೆಟ್ಟವನಾಗಿದ್ರೆ ಏನು ಮಾಡ್ತೀಯ? ಅವನು ಬೇಡ, ಇನ್ನೊಂದು ಹತ್ರ ಅವನು ಇದಕ್ಕಿಂತ ಕೆಟ್ಟವನಾಗಿರ್ತಾನೆ, ಏನು ಮಾಡ್ತೀಯಾ? ಹಿಂಗೆ ಊರು ತಿರುಗ್ತಾನೆ ಇರ್ತೀಯಾ? ಹಲ್ಲೆಲೂಯಾ. ವಕ್ರ ಬುದ್ಧಿ ಉಳ್ಳನಾಗಿದ್ದರು ನೀನು ವಿಧೇಯನಾಗಿ ಕೆಲಸ ಮಾಡು ಅಂತೇಳಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಪಡಿಸ್ತದೆ. ಹಲ್ಲೆಲೂಯಾ. ವಕ್ರ ಬುದ್ಧಿ ಉಳ್ಳವರಾಗಿದ್ದ ಸಿಪಾಯಿಗಳು ಕೊರಡೆಯಿಂದ ಹೊಡೆಯುವಾಗ, ಆತನ ಮಾಂಸಗಳು ಕಿತ್ತು ಬರುವಾಗಲೂ ಆತನು ಬಾಯಿ ಬಿಚ್ಚಲೇ ಇಲ್ಲ. ಹಲ್ಲೆಲೂಯಾ. ಒಂದು ಮಾತಾದರೂ ತಿರುಗಿ ಮಾತಾಡಲಿಲ್ಲ. ಆ ಮುಳ್ಳಿನ ಕಿರೀಟವನ್ನು ತಂದಿಟ್ಟು ಬೆತ್ತದಲ್ಲಿ ಹೊಡೆಯುವಾಗ ಆ ತಲೆಯಲ್ಲಿ ಚುಚ್ಚಿ ಕಣ್ಣಲ್ಲಿ ಬಂದು ರಕ್ತ ಸೋರ್ತಿದ್ರು. ಒಂದು ಮಾತನ್ನ ದೇವ್ರ ಮಾತು. ಯಾಕೆ? ವಕ್ರ ಬುದ್ಧಿಗಳ ಮುಂದೆ ಹೆಂಗಿದ್ರಂತೆ? ಸ್ವಾಮಿ ವಿಧೇಯರಾಗಿದ್ದರಂತೆ. ಹಲ್ಲೆಲೂಯಾ. ವಿಧೇಯರಾಗಿದ್ದರು. ವಿಧೇಯತೆ ಬಹಳ ಮುಖ್ಯ. ವಿಧೇಯತೆ ಬಹಳ ಮುಖ್ಯ. ಅದರಿಂದ ವಕ್ರ ಬುದ್ಧಿ ಉಳ್ಳವ್ರ ಹತ್ರ, ನೀನು ಯಜಮಾನ ಹತ್ರ ನೀನು ಕೆಲಸ ಮಾಡಿದ್ರು ಅವನ ಹತ್ರ ನೀನು ಮಾಡಲೇಬೇಕು. ಅವನು ಒಂದು ದಿವಸ ದೇವರು ಅವನು ಒಳ್ಳೆಯವನು ಅನ್ನೋವರೆಗೂ, ನಿನ್ನನ್ನು ಉನ್ನತಿಗೆ ದೇವರು ಹಚ್ಚೋವರೆಗೂ ನೀನು ಅವನಿಗೆ ವಿಧೇಯನಾಗಿ. ನೀನು ಬಿಟ್ಟು ಹೋಗೋದ್ರಿಂದ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಎಷ್ಟು ಜನ ಹತ್ರ ಬಿಟ್ಟು ಹೋಗ್ತಿರ್ತೀಯ? ವಕ್ರ ಬುದ್ಧಿ ಉಳ್ಳವ್ರ ಹತ್ರ ನೀವು ವಿಧೇಯತೆಯಿಂದ ನಡ್ಕೋ, ದೇವ್ರು ನಿನ್ನನ್ನು ಹೆಚ್ಚಿಸ್ತಾರೆ. ಅವ್ರ ಮುಂದೆ ನಿನ್ನನ್ನು ಹೆಚ್ಚಿಸ್ತಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ವಿಧೇಯನಾಗಿದ್ದರಿಂದ ಆತನೇನು ಮಾಡಿದ್ರಂತೆ? ದೇವರು ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದನು. ಅದು ಮಾತ್ರ ಅಲ್ಲ, ಸ್ವರ್ಗ ಮೂರ್ತ್ಯ ಪ್ರಾತಾಳಗಳೆಲ್ಲರೂ ಯೇಸುವಿನ ಹೆಸರಿನಿಗೆ ಅಡ್ಡ ಬೆಳಂಗ್ ಮಾಡಿದ್ರು ಅಂತ ಹೇಳಿ ದೇವ್ರ ವಾಕ್ಯ. ವಿಧೇಯತೆ
ವಕ್ರ ಬುದ್ಧಿ ಉಳ್ಳಂತ ನೀ ಕೆಲಸ ಮಾಡ್ತೀಯ, ನೀವು ಇದೇನಾಗಿರು ದೇವ್ರು ನಿನ್ನನ್ನು ಅವ್ರ ಮುಂದೆ ಹೆಚ್ಚಿಸ್ತಾರೆ. ಅಲ್ಲೇಲಿ ಹೇಳ್ರಿ, ಹೆಚ್ಚಿಸ್ತಾರೆ. ನಿಮ್ಮ ಅತ್ತೆ ವಕ್ರ ಬುದ್ಧಿ ಉಳ್ಳರ, ನಿಮ್ಮ ಮಾವ ಅತ್ತೆ ವಕ್ರ ಬುದ್ಧಿನ, ನೀನು ಸೊಸೆ ವಕ್ರ ಬುದ್ಧಿನ, ಅಲ್ಲೇಲೂಯ. ನೀವು ಇದೇನಾಗಿರ್ಬೇಕು, ಪ್ರೀತಿ ತೋರಿಸು, ದೇವ್ರು ಬದಲಾಯಿಸ್ತಾರೆ. ದೇವ್ರು ಬದಲಾಯಿಸ್ತಾರೆ. ಈ ಸೊಸೆ ಬೇಡ ಅಂತ ಇನ್ನೊಂದು ಸೊಸೆ ಕಟ್ಕೊಂಡ್ ಬರ್ತೀಯ, ಈ ಅತ್ತೆ ಬೇಡ ಅಂತ ಇನ್ನೊಂದು ಅತ್ತೆ ಕಟ್ಕೊಳಕ್ ನೋಡ್ತೀಯ, ಈ ಗಂಡ ಸರಿ ಇಲ್ಲ ಅಂತ ಇನ್ನೊಂದು ಗಂಡ ಕಟ್ಕೊಂತೀಯ. ಅಲ್ಲೇಲೂಯ. ನಿನಗೆ ಏನು ಕೊಟ್ಟಿದೆಯೋ ಅದೇ ನಿನ್ನ ಶಿಲುಬೆ, ನೀನು ಹೊತ್ಕೊಂಡು ನೀನು ಹೋಗ್ಲೇಬೇಕು, ನೀನು ಹೋಗ್ಲೇಬೇಕು. ಅಲ್ಲೇಲೂ ಹೇಳ್ರಿ. ಕಡೆದಾಗ ಒಂದು ಮಾತನ್ನು ಹೇಳಿ ನಾನು ಮುಗಿಸ್ತೇನೆ. ಇಬ್ರಿಯೊಬ್ಬರ ಪತ್ರಿಕೆ 13ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದೋಣ. ಇಬ್ರಿಯ 13, 17 ಎಲ್ಲರೂ ಸೇರಿ ಓದೋಣ. ಎಲ್ಲ ತಗೊಳ್ರಿ ಬೇಗ. ತೆಗದ್ರ? ಇಬ್ರಿಯ 13, 17. ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದದ್ದಲ್ಲ. ಆಮೆನ್. ಹಲ್ಲೆಲೂಯಾ. ಕಡೆದಾಗಿ ಅದನ್ನು ಹೇಳುವಾಗ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ಸಭಾಪಾಲಕರ ಮಾತನ್ನ ಕೇಳಿರಿ, ಅವರಿಗೆ ಅಧೀನರಾಗಿಲ್ಲ ಅಂದ್ರೆ ಏನಾಗತ್ತೆ ಹೇಳ್ರಿ? ಸೇವಕರಿಗೆ ಅಧೀನರಾಗ ದೇವರಿಗೆ ಅಧೀನ ಇಲ್ಲ ಅಂತ ಹೇಳಿ. ಸೇವಕರ ಮಾತಿಗೆ ವಿಧೇಯರಾಗದೆ ಹೋದ್ರೆ ನೀವು ದೇವ್ರ ಮಾತಿಗೆ ಯಾವ ಕಾರಣಕ್ಕೂ ವಿಧೇಯರಾಗಕ್ಕೆ ಚಾನ್ಸೇ ಇಲ್ಲ. ಹಲ್ಲೆಲೂಯ. ಅದರಿಂದ ವಾಕ್ಯ ಹೇಳುತ್ತೆ, ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳಿ ಅವರಿಗೆ ಅಧೀನರಾಗಿರ್ರಿ. ಅವರು ಲೆಕ್ಕ ನಿಮ್ಮನ್ನು ಕುರಿತು ದೇವರಿಗೆ ಲೆಕ್ಕ ಕೊಡುವವರಾಗಿದ್ದೇವೆ. ನಿಮ್ಮನ್ನು ಕುರಿತು ಆತನ ಲೆಕ್ಕ ಒಪ್ಪಿಸಬೇಕು ಹಾಕಿದವರಾಗಿದ್ದೇವೆ. ನಿಮ್ಮ ಆತ್ಮಗಳನ್ನ ಯಾಕೆ ಈ ವಾರ ಪ್ರೇಯರಿಗೆ ಬರಲಿಲ್ಲ, ಯಾಕೆ ಈ ಭಾನುವಾರ ಬರಲಿಲ್ಲ, ಯಾಕೆ ಏನಂತ ಕೆಲಸ ಭಾನುವಾರ ಅನ್ನೋದು ಗೊತ್ತಿಲ್ವಾ? ನೆಕ್ಸ್ಟ್ ಭಾನುವಾರ ಹಂಗೆ ಮಾಡಬೇಡ. ಹಲ್ಲೆಲೂಯಾ. ನಿಮ್ಮನ್ನು ಕಾಯುವ ಕೆಲಸ, ನಿಮ್ಮನ್ನು ನೀತಿ ಮಾರ್ಗದಲ್ಲಿ ನಡೆಸುವ ಕೆಲಸ, ನಿಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಿಸುವಂಥ ಕೆಲಸ, ದೇವರಿಗೆ ಲೆಕ್ಕ ಕೊಟ್ಟು ಒಂದೊಂದು ದಿನಾನು ಒಬ್ಬೊಬ್ಬ ಅಪಾಯ ಈ ಅಮ್ಮನಿಗೆ ಹೊಟ್ಟೆ ನೋವು ಅಂತ, ಇವ್ರಿಗೆ ಯಾಕೋ ಕಷ್ಟ ಅಂತ, ಇವ್ರಿಗೆ ಬಡತನ ಅಂತ, ಇವ್ರಿಗೆ ಸಾಲ ಅಂತೆ, ನಿಮ್ಮ ಒಬ್ಬೊಬ್ಬರ ಆತ್ಮಗಳಿಗೋಸ್ಕರ ವಿಜ್ಞಾಪನೆ ಮಾಡಿ ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವಂಥ ಕೆಲಸ. ಹಲ್ಲೆಲೂಯಾ. ಅದರಿಂದ ನಿಮ್ಮಲ್ಲಿ ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನ ಅವರು ವ್ಯಸನ ಪಡದೆ. ಆಮೆನ್. ಹಲ್ಲೆಲೂಯಾ. ಆತನು ನಿಮ್ಮನ್ನು ಕುರಿತು ವ್ಯಸನ ಪಡದೆ ಸಂತೋಷದಿಂದ ಈ ಸೇವೆಯನ್ನು ಮಾಡುವಂತೆ ನೋಡಿಕೊಳ್ಳ್ರಿ. ಅವರು ಎಲ್ಲರೂ ಓದೋಣ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನ. ಸೇವಕರು ವ್ಯಸನ ಪಡದಂತೆ ನೀವೇ ನೋಡ್ಕೋಬೇಕು. ಹಲ್ಲೆಲೂಯಾ. ಮಾಸ್ಟರ್ ಯಾಕೋ ಕೇಳ್ಬಿಟ್ರು, ಚರ್ಚಿಗೆ ಬರಲಿಲ್ಲ, ಭಾನುವಾರ ಬರಲಿಲ್ಲ, ಜೈನ್ ಪ್ರೇಯರಿಗೆ ಬರಲಿಲ್ಲ, ಉಪವಾಸ ಪ್ರಾರ್ಥನೆಗೆ ಬರಲಿಲ್ಲ, ಯಾವಾಗ ನೋಡಿ ಕೆದಕ್ತಾನೆ ಇರ್ತಾರೆ, ಯಾವಾಗ ನೋಡಿ ಹೇಳ್ತಾನೆ ಇರ್ತಾರೆ. ಹಲ್ಲೆಲೂಯಾ. ನಮ್ಮ ಕರ್ತವ್ಯ, ನನಗೆ ಕೊಡಲ್ಪಟ್ಟಂಥ ಕೆಲಸ ನಿಮ್ಮನ್ನು ಸರಿಯಾದ ರೀತಿಯಲ್ಲಿ ನಡೆಸಿ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗೋದೇ ನಮ್ಮ ಕೆಲಸ. ಹಲ್ಲೆಲೂಯಾ. ಒಂದೊಂದು ವಾರನೇ ಏನೋ ಪ್ರಸಂಗ ಹೇಳಿ ಏನೋ ಒಂದು ಮಾತು ಹೇಳಿ ಮುಗಿಸ್ಬಿಡ್ಬೋದಾಯ್ತು. ಒಂದೊಂದು ದಿನ ನಮ್ಮ ಆತ್ಮ ಹೆಂಗೆ ಕಾಯ್ಕೋಬೇಕು, ಹೇಗೆ ನಡ್ಕೋಬೇಕು, ಹೇಗೆ ಜೀವಿಸ್ಬೇಕು, ದಿನ ದಿನ ನಿಮ್ಮನ್ನು ಎಚ್ಚರ ಪಡಿಸ್ತಾ. ಹಲ್ಲೆಲೂಯಾ. ನಿಮ್ಮ ಮೇಲೆ ಅಧಿಕಾರ ಅಲ್ಲ, ನಿಮ್ಮ ಆತ್ಮಗಳನ್ನು ಎಚ್ಚರಪಡಿಸಿ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗೋದಕ್ಕೆ ದೇವರು ಕೊಟ್ಟಂತ ಈ ಕೆಲಸವಾಗಿದೆ. ಹಲ್ಲೆಲೂಯಾ. ಆದ್ರಿಂದ ವ್ಯಸನದಿಂದಿರುವುದು ನಿಮಗೆ ಹೆಂಗ್ ವ್ಯಸನ ಬರುತ್ತೆ ಹೇಳ್ರಿ? ಹೆಂಗ್ ವ್ಯಸನ ಬರುತ್ತೆ ಹೇಳ್ರಿ? ಪಾಶ ನಮ್ಮ ಯಜಮಾನ್ರು ಏನು ಹೇಳಿದ್ರು ಕೇಳಲ್ಲ ಪಾಶ, ಭಯಂಕರ ಬೇಜಾರಾಗತ್ತೆ ಪಾಶ. ನಮ್ಮ ಹೆಂಡತಿ ಏನು ಹೇಳಿದ್ರು ಮಗ ತಿರುತ್ತಾರೆ ಪಾಶ, ಭಯಂಕರ. ನಮ್ಮ ಅಪ್ಪ ಅಂತೂ ನಮ್ಮ ಎಚ್ಚರಪಡಿಸ್ತಾರೆ, ನಮ್ಮ ಅಮ್ಮ ಅಂತೂ ಹಿಂಸೆ. ವ್ಯಸನ ಬರುತ್ತೆ ಇಲ್ವ? ಹಲ್ಲೆಲೂಯಾ. ಅದೇ ರೀತಿ ನೀವು ಕ್ರಿಯೆಯಾಗಿ ಪ್ರಾರ್ಥನೆ ಬರದೆ, ಸರಿಯಾಗಿ ವಾಕ್ಯ ಕೇಳದೆ, ಸರಿಯಾಗಿ ಆತ್ಮಿಕದಲ್ಲಿ ನಡೆದು ಹೋದ್ರೆ ನಮಗೇನಾಗತ್ತೆ? ಹಲ್ಲೆಲೂಯಾ. ವ್ಯಸನ ಬರುತ್ತೆ. ಯಾಕೆ ಕುಟುಂಬ ಈ ವಾರ ಬಂದಿಲ್ಲ, ಯಾಕೆ ಮನೆಯವ್ರು ಯಾಕೆ ಬಂದಿಲ್ಲ, ಯಾಕೆ ಪ್ರಾರ್ಥನೆಗೆ ಬಂದಿಲ್ಲ? ಹಲ್ಲೆಲೂಯಾ. ಅಮ್ಮ ಹಿಂಗೆ ಮಾಡ್ಬೇಡ್ರಿ, ಭಾನುವಾರ ಆದ್ರೆ ಸರಿಯಾಗಿ ಬರೆಯಬೇಡ್ರಿ. ನೀವು ಬರದೇ ಹೋದ್ರೆ ವ್ಯಸನ ಬರುತ್ತೆ. ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ? ಪ್ರಾರಂಭದಲ್ಲಿ ನೆಂಟರು ಬಂದರು, ಇಲ್ಲಲ್ಲ ನಾ ಪ್ರೇಯರ್ ಹೋಗಿ ಬಂದೆ, ನೀವು ಬರೋದು ನೀವು ಮನೇಲಿ ಇರ್ರಿ ಅಂತ. ಇವಾಗ ಅಯ್ಯೋ ನೆಂಟರು ಬಂದ್ಬಿಟ್ಟಿದ್ದಾರೆ, ಏನು ಅನ್ಕೊಂತಾರೋ ಏನೋ, ಆ ದಾಹ ಆ ಆಸಕ್ತಿ ಇವಾಗಿಲ್ಲ, ಸತ್ತೋಯ್ತು. ಅದರಿಂದ ನಿಮ್ಮನ್ನು ಎಚ್ಚರಪಡಿಸ್ತದೆ. 10ನೇ ವಾಕ್ಯ ಹೋದ್ರೆ ಕಡೆದಾಗಿ 10ನೇ ವಚನ. நமக்கு ஒரு பலிபீடம் உண்டு, அதற்குரியவைகளை புசிக்கிறதற்கு கூடாரத்தில் ஆராதனை செய்கிறவருக்கும் அதிகாரம் இல்லை. 13:10 ನಮ್ಮ ಕನ್ನಡದಲ್ಲಿ ಹೋದ್ರಿ.
ನಮಗೊಂದು ಯಜ್ಞವೇದಿ ಉಂಟು. ಈ ವೇದಿಯ ಪದಾರ್ಥಗಳನ್ನು ತಿನ್ನುವುದಕ್ಕೆ ಯೆಹೂದ್ಯರ ಗುಡಾರದಲ್ಲಿ ಸೇವೆಯನ್ನು ನಡೆಸುವವರಿಗೆ ಹಕ್ಕಿಲ್ಲ. ಆಮೇನ್, ಹಲ್ಲೆಲೂಯಾ. ಅದರಿಂದ ವಿಧೇಯತೆ ಬಹಳ ಮುಖ್ಯ. ನಾವು ವಿಧೇಯರಾದ್ರೆ ದೇವರು ನಮ್ಮನ್ನು ಹೆಚ್ಚಿಸಿ ಉನ್ನತ ಸ್ಥಾನದಲ್ಲಿ ಇಡ್ತಾರೆ. ಹಲ್ಲೆಲೂಯಾ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ಆಗಲ್ಲ ಆತ ನಿಮ್ಮನ್ನ ಮೇಲಕ್ಕೆತ್ತುವನು. ನೀವು ತಗ್ಗಿಸ್ಕೊಳ್ರಿ, ನಿಮ್ಮನ್ನ ಮೇಲೆತ್ತುತ್ತಾರೆ. ನೀವು ವಿಧೇಯರಾಗಿರಿ, ನಿಮ್ಮನ್ನ ಮೇಲೆತ್ತುತ್ತಾರೆ. ಯಾಕೆ ಯೇಸು ಸ್ವಾಮಿ ಉನ್ನತ ಸ್ಥಾನವನ್ನ ಕೊಟ್ಟರು ಆತನ ಮಕ್ಕಳಾದ ನಮಗೂ. ಹಲ್ಲೆಲೂಯಾ. ಏನ್ ಮಾಡ್ತಾರಂತೆ? ಮೇಲಕ್ಕೆ ತರುವನು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತಾರೆ. ಅದರಿಂದ ವಿಧೇಯತೆ, ಯೇಸು ಸ್ವಾಮಿ ಹ್ಯಾಂಗೆ ವಿಧೇಯರಾದ್ರು ಅದನ್ನ ವಾಕ್ಯಕ್ಕೆ ನಾವು ವಿಧೇಯರಾಗಿ ಆ ಭಯದಲ್ಲಿಯೋ ಆ ಭಕ್ತಿಯಲ್ಲಿಯೋ ಪರಿಶುದ್ಧತೆಯಲ್ಲಿ ಜೀವಿಸುವಾಗ ನಮಗೂ ಏನಂತ ಹೇಳ್ರಿ, ನಮಗೇನ್ ಮಾಡ್ತಾರಂತೆ ದೇವರು? ಆತನಿಗೆ ಏನ್ ಮಾಡಿದ್ರಂತೆ? ಸ್ವರ್ಗ ಮೃತ್ಯು ಪಾತಾಳಗಳಿರೋ ಎಲ್ಲರಿಗೂ ಅಡ್ಡ ಬೆಳಗ್ಗೆ ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಆಮೆನ್, ಹಲ್ಲೆಲೂಯಾ. ನಾವು ಆತನಿಗೆ ವಿಧೇಯರಾದ್ರೆ ನಮಗೂ ಅದರಿಂದ ತಪ್ಪಿಸಿ ತಂದೆಯಾದ ದೇವರ ನಾಮ ಮಹಿಮೆ ಪಡಿಸುವಂತವರಾಗಿ ನಾವು ಕಾಣಲ್ಪಡುತ್ತೇವೆ. ಹಲ್ಲೆಲೂಯಾ. ಅದರಿಂದ ಮೃತ್ಯು ಪಾತಾಳದಿಂದ ನಮ್ಮ ಬಿಡುಗಡೆ ಆಗತ್ತೆ ವಿಧೇಯತೆ. ಅದರಿಂದ ನಾವು ತಗ್ಗಿ ಬಗ್ಗಿ ನಡೆದು ದೇವರ ವಾಕ್ಯದಂತೆ ವಿಧೇಯರಾಗಿ ಆ ಭಯದಲ್ಲೂ ಆ ಭಕ್ತಿಯಲ್ಲೂ ಆ ಪರಿಶುದ್ಧತೆಯಲ್ಲಿ ನಡೆಯುವಂತೆ, ಮತ್ತೆ ಸಭಾಪಾಲಕರ ಮಾತನ್ನ ಕೇಳಿ ಅವರಿಗೆ ಅಧೀನರಾಗಿ ಅವರಿಗೆ ಲೆಕ್ಕ ಒಪ್ಪಿಸಬೇಕಾಗದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವರಾಗಿದ್ದಾರೆ. ಅವರು ವ್ಯಸನ ಪಡದಂತೆ ಸಂತೋಷದಿಂದ ಸೇವೆ ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದಿರುವುದು ನಿಮಗೆ. ಅದರಿಂದ ಸೇವಕರು ವ್ಯಸನ ಪಡದಂತೆ ಸರಿಯಾಗಿ ವಾಕ್ಯಕ್ಕೆ ಬರ್ರಿ, ಪ್ರಾರ್ಥನೆಗೆ ಬರ್ರಿ, ಉಪವಾಸ ಪ್ರಾರ್ಥನೆಗೆ ಬರ್ರಿ, ಭಾನುವಾರ ಆರಾಧನೆಗೆ ಸರಿ ಟೈಮಿಗೆ ಬರ್ರಿ. 8:15 ಬರೋದು, 8:45 ಬರೋದು, 9 ಗಂಟೆಗೆ ಬರೋದು, ಅದೆಲ್ಲ ಮಾಡಬೇಡ್ರಿ. ಕರೆಕ್ಟ್ ಟೈಮ್ ಅಂದರೆ ಕರೆಕ್ಟ್ ಟೈಮಿಗೆ 5 ನಿಮಿಷ ಮುಂದೆ ಬಂದು ದೇವರ ನಾಮ ಮಹಿಮೆ ಪಡಿಸ್ರಿ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ನಾವೆಲ್ಲರೂ ಮೊಣಕಾಲು ಕೇಳಿದ ವಾಕ್ಯಕ್ಕೋಸ್ಕರ ಒಬ್ಬರು ಬೇಗನೆ ಪ್ರಾರ್ಥನೆ ಮಾಡಿ.